ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಮೇಲೆ ಆ ಪ್ರಾಸಿಕ್ಯೂಷನ್ಗೆ ಇವತ್ತೇನು ಗವರ್ನರ್ ಅನುಮತಿಯನ್ನು ಕೊಟ್ಟಿದ್ದಾರೆ, ಈ ಅನುಮತಿ ವಿಚಾರದಲ್ಲಿ ಯಾವುದೇ ಒಂದು ಕಿಂಚಿತ್ತೂ ಕೂಡ ನೈತಿಕತೆ ಅನ್ನೋದಕ್ಕೆ ಸಿದ್ದರಾಮಯ್ಯವರಿಗೆ ಏನಾದರೂ ಒಂದು ಅರ್ಥ ಏನಾದರೂ ಗೊತ್ತಿದ್ರೆ, ಬೆಳಿಗ್ಗೆ ಇದ್ರೆ ನೈತಿಕತೆ, ಕಾನೂನು ಮೇಲೆ ಗೌರವ, ಕಾನೂನಿಗೆ ಬೆಲೆ ಕೊಡಬೇಕು ಅಂತ ಮಾತಾಡುವ ಸಿದ್ದರಾಮಯ್ಯನವರು ಈ ಹಿಂದೆನೇ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಇಷ್ಟೊತ್ತು ವೇಟ್ ಮಾಡಬಾರ್ದಾಗಿತ್ತು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಘನತೆವಿತ್ತ ರಾಜ್ಯಪಾಲರು ಆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾದ ಮೇಲೆ ಕೂಡ ಈ ಕ್ಷಣಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ರೆ ತುಂಬಾ ಗೌರವ ಇರ್ತಾ ಇತ್ತು ಅವರಿಗೆ. ಆದರೆ ಇವತ್ತು ಅವರು ಮಾಡಿರುವಂತಹ ತಪ್ಪುಗಳನ್ನು ಇವತ್ತು ರಾಜ್ಯದ ಜನರಿಗೆ ಈಗಾಗಲೇ ಅರಿವಾಗಿದೆ. ಆದರೂ ಕೂಡ ಅವ್ರು ಮಾಡಿರೋ ತಪ್ಪುಗಳನ್ನು ಮರೆಮಾಚಿ ನಾನು ಯಾವ ತಪ್ಪು ಮಾಡಿಲ್ಲ ಅಂತೇಳಿ ಇವತ್ತು ಅವರೇನು ರಾಜೀನಾಮೆ ಕೊಡೋದಕ್ಕೆ ಮುಂದಾಗದೇನೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವರೇನು ಹೇಳ್ತಾ ಇದ್ದಾರೆ. ಇದು ತುಂಬಾ ನಾಚಿಕೆಗೇಡಿನ ವಿಷಯ. ನಾನು ತಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಂದು ವಿಚಾರ ನಾನು ತಿಳಿಸಿ ಬಯಸ್ತೇನೆ. ನಾನು ಈ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಮೇಲೆ, ನಮ್ಮ ಮೇಲೆ ಪ್ರಾಸಿಕ್ಯೂಷನ್ ಅನ್ನೋದು ಒಂದು ಕಡೆ ಬಿಡಿ, ಲೋಕಾಯುಕ್ತ ರಿಪೋರ್ಟಲ್ಲಿ ನಮ್ಮ ಹೆಸರನ್ನ ಅವರು ಮೆನ್ಷನ್ ಮಾಡಿದ ತಕ್ಷಣ ಯಡಿಯೂರಪ್ಪ ಅವರು ನಮ್ಮೆಲ್ಲರನ್ನೂ ಕೂಡ ಕರೆದು ಯಾವುದೇ ವಿಚಾರದಲ್ಲೂ ಕೂಡ ನಾವು ನೈತಿಕತೆ ಆಧಾರದ ಮೇಲೆ ನಾವು ಅಧಿಕಾರದಲ್ಲಿ ಮುಂದೆ ವರಿಬಾರ್ದು, ನಾವು ರಾಜೀನಾಮೆ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಶಾಸಕ ಮಿತ್ರರನ್ನ, ಸಚಿವರನ್ನ ಕರೆದು ಸನ್ಮಾನ್ಯ ಯಡಿಯೂರಪ್ಪ ಅವರು ಮನೆಯಿಂದ ಗವರ್ನರ್ ಮನೆಗೆ ತೆರಳಿ ರಾಜೀನಾಮೆಯನ್ನು ಕೊಟ್ಟಿದ್ದು ಈ ರಾಜ್ಯದ ಜನರೆಲ್ಲರೂ ಕೂಡ ನೋಡಿರುವಂತಹ ಒಂದು ವಿಚಾರ. ಅದು ಒಂದು ಇತಿಹಾಸ. ಇವತ್ತು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅನ್ನೋ ಮುಖವಾಡ ಹಾಕೊಂಡ್ಬಿಟ್ಟು ಆ ಒಂದು ಹೆಸರಲ್ಲಿ ಜನರನ್ನ ಮೋಸ ಮಾಡ್ತಾ ಇರುವಂತ ಈ ರಾಜ್ಯದ ಮುಖ್ಯಮಂತ್ರಿ ತನ್ನ ಅಧಿಕಾರ ಹೋಗುತ್ತೆ ಅಂದ ತಕ್ಷಣ ಇವತ್ತು ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಅನ್ನುವಂಥ ಒಂದು ನೆಪದಲ್ಲಿ ಇವತ್ತು ನಾನು ಬಡವರ ಪರ ಮನುಷ್ಯ ಅಂತೇಳಿ ಹೇಳ್ಕೊಂತ ಇದ್ದಾರೆ. ಯಾವತ್ತು ನಾನು ಮೊನ್ನೆ ಮೈಸೂರು ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರೆ ನಾನು ನೋಡ್ತಾ ಇದ್ದೆ. ನಾನು ಮಾಧ್ಯಮ ಸ್ನೇಹಿತರಿಗೆ ಕೆಲವೊಂದು ವಿಚಾರಗಳನ್ನ ನಾನು ತಿಳಿಸಬೇಕಾಗುತ್ತೆ. ಬಳ್ಳಾರಿಗೆ ಪಾದಯಾತ್ರೆಗೆ ಬಂದಾಗ ಈ ಮಹಾನ್ ಭಾವ ಬಳ್ಳಾರಿಗೆ ನಮ್ಮನ್ನ ಒಳಗಡೆ ಬಿಡ್ಲಿಕ್ಕೆ ಇವರು ಬಿಡ್ತಾ ಇಲ್ಲ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಒಂದು ಮಾತನ್ನು ಹೇಳಿದ್ರು. ಅವ್ರ ಮನೆ ಮುಂದೆಯಿಂದ ನಾನು ಹೋಗ್ತಾ ಇದ್ದೆ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಆ ಕಾಂಪೌಂಡ್ ನೋಡಿದ್ರೆ ರಾಜರ ಕಾಲದಲ್ಲಿ ಆ ಕೋಟೆಗಳು ಕೂಡ ಆ ರೀತಿ ಇರೋದಿಲ್ಲ ರೀ. ಆ ಮನೆ ಒಳಗಡೆ ಹೋಗ್ಬೇಕಂದ್ರೇನೆ ಯಾರಿಗೂ ಸಾಧ್ಯ ಇಲ್ಲ ಅಂತೇಳಿ ಒಂದು ಮಾತನ್ನು ಹೇಳಿದ್ರು. ಈ ಕಾನೂನು ಬಗ್ಗೆ ಈ ನೆಲದಲ್ಲಿ ಇವತ್ತು ಇವರು ಜೀವನ ಮಾಡೋದಕ್ಕೆ ಇವರು ಅನರ್ಹರು. ಇವತ್ತು ಇವರು ಸಿಬಿಐ ಎಂಕ್ವೈರಿ ಆಗಬೇಕು, ಇವ್ರನ್ನ ಕಿತ್ತು ಬಿಸಾಕಬೇಕು ಮಂತ್ರಿಮಂಡಲದಿಂದ ಅಂತೆಲ್ಲ ಮಾತಾಡಿದ್ರು. ಅಂದ್ರೆ ಕೇವಲ ನೀವು ಪಾದಯಾತ್ರೆ ರೂಪದಲ್ಲಿ ಬಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವತ್ತು ಯಾವ ತಪ್ಪು ಮಾಡದೇ ಇರುವಂತ ನಮ್ಮನ್ನ ತಪ್ಪು ಒಂದು ಆರೋಪಗಳನ್ನು ನಮ್ಮ ಮೇಲೆ ಮಾಡಿ ಅವತ್ತೇ ನಮ್ಮನ್ನ ರಾಜೀನಾಮೆ ಕೊಡಬೇಕು, ಸಿಬಿಐ ಎಂಕ್ವೈರಿ ಮಾಡಬೇಕು, ಜೈಲಿಗೆ ಹಾಕಬೇಕು ಅಂತ ಮಾತಾಡಿದ್ದವರು ನೀವು. ಇವತ್ತು ನೀವು ಮಾಡಿರುವಂತ ತಪ್ಪುಗಳು ಅಂದ್ರೆ ಇವತ್ತು ಹೆಲಿಕಾಪ್ಟರ್ ಓಡಾಡ್ತಾರೆ, ಕಾಂಪೌಂಡ್ ವಾಲ್ಗಳು, ಸಂಪತ್ತು, ಇದ್ರ ಬಗ್ಗೆ ನೀವು ಮಾತಾಡಿದ್ದೀರಿ. ನ್ಯಾಯಯುತವಾಗಿ ಹಣ ದುಡಿದಿರುವಂತವರು ಜನಾರ್ದನ್ ರೆಡ್ಡಿ, ನಿಮ್ಮಂಗೆ ಅಕ್ರಮವಾಗಿ ಹಣ ದುಡಿದಿಲ್ಲ. ಇವತ್ತು 14 ಫ್ಲಾಟ್ಗಳ ಬಗ್ಗೆ ಮಾಧ್ಯಮ ಸ್ನೇಹಿತರ ಮುಂದೆ 63 ಕೋಟಿ ಅಮೌಂಟ್ ಒಂದು ಕಡೆ ಮೊನ್ನೆ ಮೈಸೂರು ಪಾದಯಾತ್ರೆ, ನಮ್ಮ ಭಾರತೀಯ ಜನತಾ ಪಕ್ಷದ ಪಾದಯಾತ್ರೆ ಬಿಜೆಪಿಗೆ ತಲುಪೋ ಮುಂಚೆ ದಿನ ಸಭೆಯಲ್ಲಿ ನೀವು ಮಾತಾಡ್ತಾ ಒಂದು ಮಾತನ್ನು ಹೇಳ್ತೀರಿ. ಏನಂತೇಳಿ, ಇವತ್ತು ನನಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲ, ನನಗೆ 2 ಮನೆಗಳಿದ್ರೆ 2 ಮನೆಗಳನ್ನು ಕೂಡ ನಾನು ಮಾರ್ಬಿಟ್ಟಿದ್ದೀನಿ, ಇನ್ನ ಒಂದು ಮನೆ ಇವಾಗ ನಾನು ಕಟ್ಕೊಳ್ತಾ ಇದ್ದೀನಿ ಅಂತ ನೀವು ಮಾತಾಡ್ತೀರಿ. 14 ಸೈಟ್ಗಳಿಗೆ 63 ಕೋಟಿ ಹಣ ನಾನು ಕೊಟ್ರೆ ಈಗಲೇ ನನ್ನ ಸೈಟ್ ಬಿಟ್ಬಿಡ್ತೀನಿ ಅಂತ ಹೇಳ್ತೀರಿ. 63 ಕೋಟಿ ಹಣ ಬೇಕಾ ಸಿದ್ದರಾಮಯ್ಯ ನಿಮಗೆ? 63 ಕೋಟಿ ಅಂದ್ರೆ ಎಷ್ಟದು? ಅದಕ್ಕೆ ಲೆಕ್ಕ ಇಲ್ಲನ? ಆಸೆ ಆಕಾಂಕ್ಷೆಗಳಿಲ್ಲ ಅಂತ ಹೇಳ್ತೀರಿ, 63 ಕೋಟಿ ಹಣ ಕೊಟ್ರೆ ಬಿಟ್ಬಿಡ್ತೀನಿ ಅಂತ ಹೇಳ್ತೀರಿ. ಮತ್ತೆ ಸಾರ್ವಜನಿಕ ಸಭೆಯಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಸಿದ್ದರಾಮಯ್ಯನವ್ರಿಗೆ ಇಲ್ಲ, ನಾನು ಬಡವರ ಪರ ಇರುವಂತ ವ್ಯಕ್ತಿ, ಅದಕ್ಕೆ ಭಾರತೀಯ ಜನತಾ ಪಕ್ಷದವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಬಡವರ ಪರ ಸಿದ್ದರಾಮಯ್ಯ ಅವರು ಇದ್ದಾರೆ,
ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ಮಾತಾಡ್ತೀರಿ, ಇನ್ನೊಂದು ಕಡೆ ನಿಮ್ಗೆ 63 ಕೋಟಿ ಹಣ ಬೇಕು ನಿಮ್ಗೆ.